722 ಸಿಡಿ ಇದೆ ಅಂತ ಡಿ.ಕೆ. ಶಿವಕುಮಾರ್ ಇದಕ್ಕೆ ಉತ್ತರ ಕೊಡ್ತಿಲ್ಲ. ನೋಡಿ, ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಭಾಳ ದೀರ್ಘವಾಗಿ ಚರ್ಚೆ ಆಗಿದೆ. ಇದರಲ್ಲಿ ಚರ್ಚೆ ಮಾಡಿದ್ದ ಪ್ರತಿಫಲ ಸುಮಾರು ನಾವು 18 ಜನ ಅಮಾನತಾಗಿದ್ದೀವಿ. ಅಮಾನತ್ ಮಾಡೋಂಥ ವಿಷಯ ಅಲ್ಲ ಇದು. ಸರ್ಕಾರದ ಗಮನಕ್ಕೆ ತಂದಿರೋಂಥದ್ದು. ಇಲ್ಲಿ ಅಮಾನತ್ತು ಆಗಿರೋಂಥದ್ದು ಇಲ್ಲಿ ರಮೇಶ್ ಜಾರಕಿಹೊಳಿಯಿಂದಾಗಲಿ ನನ್ನಿಂದಾಗಲಿ ಅಂತ ಆಗಿದ್ದಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವರು ಮತ್ತು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಆಗಿರೋಂಥದ್ದು. ರಾಜಣ್ಣವರು ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಅದನ್ನು ನಾವೆತ್ತಿದ್ದು. ನಾವು ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಒಂದು ಸಚಿವರಿಗೆ ಅನ್ಯಾಯ ಆಗಿದೆ, ಇದನ್ನು ತನಿಖೆ ಮಾಡಿ CBI ತನಿಖೆ ಕೊಡಿ ಅಂತ ಕೇಳಿದ್ದು ನಾವು. ಕೊನೆಗೆ ಅಮಾನತಾಗಿದ್ದು ನಮ್ಮ ಮೇಲೆ ಶಿಕ್ಷೆ. ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಿದ್ದಕ್ಕೂ ಅಮಾನತು ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿರೋಂಥ ಒಂದು ಸರ್ಕಾರ ಇದು. ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನೊಂದು. CBI ಕೊಡಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಬಳಿಯಲ್ಲಿ ಮಾತಾಡಿದ್ದಾರೆ. ನೋಡಿ, ನೀವು ವಿಧಾನಸಭೆ ಒಳಗೆ ಮಾತಾಡೋದು ನೋಡಬೇಕು. ಫಸ್ಟು ನಾನು ಕೇಳಿದಂಥದ್ದು ಹನಿ ಟ್ರ್ಯಾಪ್ ಮಾಡಿರೋವಂಥದ್ದು, ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು. CBI ಕೊಡಿ ಅಂತ ನಾನೇ ಕೇಳಿದ್ದೀನಿ. ವಿಧಾನಸೌಧದ ಸಭೆಯಲ್ಲಿ ಕೇಳಿರೋಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ. ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದರೆ CBI ತನಿಖೆಗೆ ಕೊಡೋಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದರೆ CBI ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ 722 ಸಿಡಿ ಇದೆ ಅಂತ ಡಿ.ಕೆ. ಶಿವಕುಮಾರ್ ಇದಕ್ಕೆ ಉತ್ತರ ಕೊಡ್ತಿಲ್ಲ. ನೋಡಿ, ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಭಾಳ ದೀರ್ಘವಾಗಿ ಚರ್ಚೆ ಆಗಿದೆ. ಇದರಲ್ಲಿ ಚರ್ಚೆ ಮಾಡಿದ್ದ ಪ್ರತಿಫಲ ಸುಮಾರು ನಾವು 18 ಜನ ಅಮಾನತಾಗಿದ್ದೀವಿ. ಅಮಾನತ್ ಮಾಡೋಂಥ ವಿಷಯ ಅಲ್ಲ ಇದು. ಸರ್ಕಾರದ ಗಮನಕ್ಕೆ ತಂದಿರೋಂಥದ್ದು. ಇಲ್ಲಿ ಅಮಾನತ್ತು ಆಗಿರೋಂಥದ್ದು ಇಲ್ಲಿ ರಮೇಶ್ ಜಾರಕಿಹೊಳಿಯಿಂದಾಗಲಿ ನನ್ನಿಂದಾಗಲಿ ಅಂತ ಆಗಿದ್ದಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವರು ಮತ್ತು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಆಗಿರೋಂಥದ್ದು. ರಾಜಣ್ಣವರು ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಅದನ್ನು ನಾವೆತ್ತಿದ್ದು. ನಾವು ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಒಂದು ಸಚಿವರಿಗೆ ಅನ್ಯಾಯ ಆಗಿದೆ, ಇದನ್ನು ತನಿಖೆ ಮಾಡಿ CBI ತನಿಖೆ ಕೊಡಿ ಅಂತ ಕೇಳಿದ್ದು ನಾವು. ಕೊನೆಗೆ ಅಮಾನತಾಗಿದ್ದು ನಮ್ಮ ಮೇಲೆ ಶಿಕ್ಷೆ. ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಿದ್ದಕ್ಕೂ ಅಮಾನತು ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿರೋಂಥ ಒಂದು ಸರ್ಕಾರ ಇದು. ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನೊಂದು. CBI ಕೊಡಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಬಳಿಯಲ್ಲಿ ಮಾತಾಡಿದ್ದಾರೆ. ನೋಡಿ, ನೀವು ವಿಧಾನಸಭೆ ಒಳಗೆ ಮಾತಾಡೋದು ನೋಡಬೇಕು. ಫಸ್ಟು ನಾನು ಕೇಳಿದಂಥದ್ದು ಹನಿ ಟ್ರ್ಯಾಪ್ ಮಾಡಿರೋವಂಥದ್ದು, ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು. CBI ಕೊಡಿ ಅಂತ ನಾನೇ ಕೇಳಿದ್ದೀನಿ. ವಿಧಾನಸೌಧದ ಸಭೆಯಲ್ಲಿ ಕೇಳಿರೋಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ. ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದರೆ CBI ತನಿಖೆಗೆ ಕೊಡೋಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದರೆ CBI ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ